ಯಾರ ಜೀವನದಲ್ಲಿ ಏನಾಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ, ಅದು ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಷ್ಟೋ ಸಲ ಅವ್ರ ಫ್ಯಾಮಿಲಿಗೂ ಹೇಳ್ಕೊಂಡಿರಲ್ಲ ತಂದೆ ತಾಯಿಗೆ ಹರ್ಟ್ ಆಗುತ್ತೆ ಅಂತ. ಫ್ರೆಂಡ್ಸ್ಗಳು ಅಂತ ಬಂದಾಗ ಹೇಳಿರ್ತಾರೆ, ಬಟ್ ಅದ್ರ ಆಚೆಗೆ ಎಲ್ಲನೂ ಹೇಳಿರಲ್ಲ. ಹಾಗೆ ನನ್ನ ಜೀವನದಲ್ಲಿ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ತುಂಬ ಕ್ಲೋಸ್ ಸರ್ಕಲ್ ಬಿಟ್ಟರೆ. ಸೊ ಹಾಗಾಗಿ ಹೌದು, ನಾನು ಇದು ಕೇಳಿದೆ. ನಾನೆಲ್ಲ ಅದೇ ನನ್ನ ಟ್ರೋಲ್ಸ್ ಬಾಂಧವರೆಲ್ಲರೂ ರಿಯಾಲಿಟಿ ಶೋನಿಂದ ಜಾಹ್ನವಿ ಜೀವನ ಅಂತ್ಯ, ಒಂದು ರಿಯಾಲಿಟಿ ಶೋಗೆ ದಾಂಪತ್ಯ ಜೀವನದಲ್ಲಿ ಹುಳಿ ಹಿಂಡಿದವರು ಯಾರು, ಅವರಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರು, ಹಂಗೆ ಹಿಂಗೆ ಅಂತ ಅವ್ರ ಮನ್ಸಿಗೆ ಬಂದಂಗೆ ತಮ್ನೇಲು. ಅದರಲ್ಲೂ ತಮ್ನೇಲಲ್ಲಿ ಯಾರ್ಯಾರೋ ಫೋಟೋಗಳು, ಒಂದು ಕಡೆ ಈ ಕಡೆ ಸೃಜನ್ ಲೋಕೇಶು, ಈ ಕಡೆ ನಮ್ಮ ತಾರಮ್ಮ, ಎಲ್ಲ ಅಂದರೆ ರಿಯಾಲಿಟಿ ಶೋದೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಕೈ ಮೇಲೆ ಈ ಥರ ತಲೆ ಮೇಲೆ ಹೊತ್ಕೊಳ್ಳೋ ಥರ ಎಲ್ಲ ಹಾಕ್ಬಿಡೋದು, ಎಲ್ಲ ನೋಡಬೇಕಲ್ಲ ಆ ಥರ. ಅದಕ್ಕೆ ನಾನು ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಕ್ಲಾರಿಟಿ ಕೊಟ್ಟೆ. ನಾನು ರಿಯಾಲಿಟಿ ಶೋ ಮಾಡೋದಕ್ಕಾಗಲಿ ಅಥವಾ ಸಿನಿಮಾ ಮಾಡೋದಕ್ಕಾಗಲಿ ಈ ಡಿಸಿಷನ್ ತೊಗೊಂಡಿದ್ದಲ್ಲ. ಹಾಗೆ ನಾನು ಸಿನಿಮಾ ಮಾಡೋಗೆ ರಿಷಬ್ ಶೆಟ್ಟಿ ಸರ್ ಸಿನಿಮಾ ಕರೆದಾಗ ಅಥವಾ ಇನ್ಯಾರಾದರೂ ನಂಗೆ ತುಂಬ ಅಪ್ರೋಚ್ ಬರ್ತಾನೆ ಇತ್ತು, ಆವಾಗಲೇ ನಾನು ಮಾಡ್ಬೋದಾಗಿತ್ತು. ಆವಾಗ ಮನೆಯಲ್ಲಿ ಒಪ್ತಾ ಇರಲಿಲ್ಲ ಬೇಡ ಅಂತ, ಹಾಗಾಗಿ ನಾನು ನ್ಯೂಸಲ್ಲೇ ಕಂಟಿನ್ಯೂ ಮಾಡಿದೆ. ಸೊ ಇದೆಲ್ಲ ಲೈಫಲ್ಲಿ ಏನೇನು ಆಯ್ತಲ್ಲ, ಅದಾದಮೇಲೆ ನನ್ನ ಒಂದು ಡಿಸಿಷನ್ ನಾನು ಸಿಂಗಲ್ ಆಗಿದ್ದಾಗ ಓಕೆ ಇದು ಮಾಡ್ತೀನಿ, ಇದು ನನ್ನ ಇಷ್ಟ, ಇದು ಸರಿಯಾದಂಥ ಡಿಸಿಷನ್ ಅಂದಾಗ ನಾನು ತೊಗೊಂಡಿರೋದು. ಸೊ ಅದೆಲ್ಲ ಆದಮೇಲೆ ನಾನು ಇಲ್ಲಿಗೆ ಬಂದಿದ್ದು ಹೊರತು ಇದಕ್ಕೋಸ್ಕರ ಅದನ್ನು ಬಿಟ್ಟು ಬಂದಿಲ್ಲ. ಅದನ್ನು ಬಿಡೋ ಯಾವಾಗಲೂ ಬಿಡ್ತಾ ಇದ್ದೆ ಅಲ್ವಾ. ಇನ್ನು ಯಂಗೇಜಲ್ಲಿ ಬಂದಿದ್ರೆ ನನಗೆ ಇನ್ನೊಂದಷ್ಟು ಸಿನಿಮಾಗಳು, ಇನ್ನೊಂದಷ್ಟು ಅವಕಾಶಗಳು ಇರ್ತಾ ಇತ್ತೇನೋ. ಸೊ ಹಾಗಾಗಿ ಅದನ್ನೆಲ್ಲ ಓಕೆ ಮನೇಲಿ ಬಿಡಲ್ಲ ಅನ್ನೋ ಕಾರಣಕ್ಕೆ ನಾನು ನ್ಯೂಸಲ್ಲೇ ನಂದಿದ್ದು. ಇನ್ಯಾರೇ ಫಸ್ಟಿಗಂತೂ ಎಲ್ಲ ಕೇಳಿ ಮಾಡಿ ಅದು ಒಪ್ಕೊಳ್ದೆ ಮನೆಯಲ್ಲಿ ಲಾಸ್ಟ್ ಮಿನಿಟಲ್ಲಿ ಇಲ್ಲ ಬಿಡಿ ಆಗಲ್ಲ ಅಂತ ಹೇಳ್ತಿದ್ದೆ. ಕೊನೆಗೆ ಇನ್ನೇನು ಅವ್ರು ಒಪ್ಪಲ್ಲ, ಯಾವುದೇ ಬಂದರೆ ಇಲ್ಲ ಮಾಡಲ್ಲ ಈ ಥರ ಮಾಡ್ತಾಯಿದ್ದೆ ನಾನು. ಸೊ ಹಾಗಾಗಿ ಅದೊಂದಿದೆ ಒಂದು ರೂಮರ್ಸು. ಇವಾಗ ನೀವು ಕ್ಲಾರಿಟಿ ಕೊಟ್ಟರು ಕೂಡ ಅವ್ರು ಮಾಡೋದು ಬಿಡಲ್ಲ, ಯಾಕಂದರೆ ಅದಕ್ಕೆ ಜಾಸ್ತಿ ವ್ಯೂಸ್ ಬರೋದು. ಆ ಥರ ತಮ್ಮನೇಲಿ ಹಾಕಿದಾಗಲೇ ಜನ ನೋಡೋದು, ಅವ್ರದ್ದೇ ಆದಂಥ ಅಭಿಪ್ರಾಯಗಳನ್ನು ಅಲ್ಲಿ ಕೆಳಗಡೆ ಹಾಕೋದು. ಹಾಗಾಗಿ ಒಂದು ಕ್ಲಾರಿಟಿ ಕೊಡಬೇಕಿತ್ತು, ನಾನು ಕೊಟ್ಟೆ. ಯಾವುದೇ ರಿಯಾಲಿಟಿ ಶೋ ಅಥವಾ ಸಿನಿಮಾಗೋಸ್ಕರ ಅಲ್ಲ. ಅದೆಲ್ಲ ಆದಮೇಲೆ ಇದು ಬಂತು, ನಾನು ಅದನ್ನು ತಗೊಂಡೆ ಅಷ್ಟೇ. ಓಕೆ, ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.